ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕದ್ರಘಟ್ಟ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಎಲ್ಲ ನೋಡಿ ರೆಡಿಯಾಗಿ ಕೂತಿದ್ದಾರೆ. ನಮ್ಮ ಅಣ್ಣನೂ ರೆಡಿಯಾಗಿ ಕೂತಿದ್ದಾನೆ. ಅಪ್ಪ ಹಲೋ ರಾಜು, ಬಿಟ್ಟಿ ರಾಜು. ಇವತ್ತು ಜಾತ್ರೆ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ಮೊದಲು ಶಿವನ್ ಪಾರ್ಕಿಗೆ ಹೋಗಿ ಅಲ್ಲ ಪಾರ್ಕಿಗೆ ಹೋಗೋದು. ಬೇಡ, ಪಾರ್ಕಿಗೆ ಹೋಗಿ. ಅದಕ್ಕೆ ನಾನು ಹೇಳಿ ನೀವು ಕೇಳ್ಕೊಳ್ಳಿ. ಸುಶಿಕಾ ಎಲ್ಲಿಗೆ ಹೊರಟಿರೋದು? ಏನ ಸುಶಿಕಾ ಬಾಯ್. ಜಾತ್ರೆ ಶುಕ್ರವಾರ, ಶನಿವಾರ ಮತ್ತೆ ಭಾನುವಾರ ಇರುತ್ತೆ ಫ್ರೆಂಡ್ಸ್. ಮೊದಲೇ 2 ದಿನ ತುಂಬಾ ರಶ್ ಇರುತ್ತೆ. ಅದಕ್ಕೆ ನಾವು ಪ್ರತಿ ವರ್ಷನೂ ಭಾನುವಾರ ಹೋಗ್ತೀವಿ. ನಮ್ಮ ಮನೆಯವ್ರಿಗೂ ಸಂಡೇ ರಜೆ ಇರುತ್ತಲ್ವಾ, ಹಾಗಾಗಿ ಸಂಡೇನೆ ಹೋಗ್ತೀವಿ. ಭಾನುವಾರನೂ ರಶ್ ಇರುತ್ತೆ, ಆದ್ರೆ ಶನಿವಾರ ರಶ್ ಇದ್ದಷ್ಟು ಏನ್ ಭಾನುವಾರ ರಶ್ ಇರಲ್ಲ. ಅದಕ್ಕೆ ನಾವು ಪ್ರತಿ ವರ್ಷನೂ ಸಂಡೇನೆ ಹೋಗ್ತೀವಿ. ಅಪ್ಪ ಮಗಳು ಬೈಕಲ್ಲಿ ಹೋಗ್ತಿದ್ರು, ನಾನು ನನ್ ಮಗ ನನ್ ಸ್ಕೂಟಿಲಿ ಹೋಗ್ತಿದ್ವಿ. ಇಬ್ರು ನಾವು ಮೊದ್ಲೋಗೋಣ ಅಂತ ರೇಸ್ ಮಾಡ್ತಿದ್ರು. ಮೇನ್ ರೋಡ್ ಅಲ್ವಾ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹೋಗ್ತಾ ಇದೀವಿ. ನೋಡಿ, ಸಂಡೇ ಆದ್ರೂ ಜನ ಇನ್ನೂ ಇದಾರೆ. ವೆಹಿಕಲ್ಸ್ ಎಲ್ಲ ಮೇನ್ ರೋಡ್ ಪಕ್ಕನೆ ಪಾರ್ಕ್ ಮಾಡ್ಬೇಕು, ಅಷ್ಟು ಜನ ಇದಾರೆ ಇವತ್ತು ಕೂಡ. ಟ್ರಾಫಿಕ್ ಜಾಮ್ ಆಗದೆ ಇರೋ ತರ, ಏನು ತೊಂದರೆ ಆಗದೆ ಇರೋ ತರ ಪೊಲೀಸ್ ವ್ಯವಸ್ಥೆಯನ್ನು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ. ಆ ಪೀಪಿ ಸೌಂಡ್ ಒಂಥರ ಮಗು ಅಳೋ ತರ ಬರ್ತಾ ಇತ್ತು. ಅದೊಂಥರ ಡಿಫ್ರೆಂಟ್ ಆಗಿತ್ತು, ನೋಡಿದ್ರೆ ನಗು ಬರ್ತಾ ಇತ್ತು. ಜಾತ್ರೆಲಿ ಇದೆಲ್ಲ ನೋಡೋದೇ ಒಂಥರ ಖುಷಿ ಅಲ್ವಾ ಫ್ರೆಂಡ್ಸ್. ದೇವಸ್ಥಾನದ ಪಕ್ಕನೆ ಗಾಡಿ ನಿಲ್ಸಿ ದರ್ಶನ ಕೊಟ್ವಿ. ಅರ್ಕೆರೋರು ದೇವಸ್ಥಾನಕ್ಕಿಂತ ಸ್ವಲ್ಪ ದೂರದಲ್ಲಿ ನಾನ್ ವೆಜ್ ಅಡ್ಗೆ ಮಾಡ್ತಿರ್ತಾರೆ. ದೇವಸ್ಥಾನದ ಹತ್ರ ನಾನ್ ವೆಜ್ ಮಾಡಾಗಿಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ದೂರದಲ್ಲೇ ನಾನ್ ವೆಜ್ ಮಾಡಿ ದಾಸಪ್ಪನ್ ಕರ್ಸಿ ಅಲ್ಲೇ ಎಡೆ ಪೂಜೆ ಮಾಡಿ. ದೇವಸ್ಥಾನದ ಹತ್ರ ಈ ವರ್ಷ ಮಹಿಳಾ ಕಲಾವಿದರಿಂದ ಕೋಲಾಟ ಇತ್ತು. ತುಂಬಾ ಚೆನ್ನಾಗಿ ನೃತ್ಯ ಮಾಡಿದ್ರು. ಆ ಏಜ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಪ್ರದರ್ಶನ ಮಾಡಿದ್ರಲ್ಲ, ನಿಜವಾಗ್ಲೂ ಅವ್ರಿಗೆ ಪೇಷನ್ಸ್ ಇದೆ ಅಂತಾನೆ ಹೇಳ್ಬೋದು. ಪೂಜೆಗೆ ಹಣ್ಣು, ಕಾಯಿ, ಹೂವು ಎಲ್ಲ ತಗೊಂಡು ದರ್ಶನ ಮಾಡೋಕೆ ಹೊರಟ್ವಿ. ಜಾತ್ರೆ ಟೈಮ್ ಅಲ್ವಾ, ಅದಕ್ಕೆ ರೇಟ್ ಸ್ವಲ್ಪ ಜಾಸ್ತಿನೇ ಇತ್ತು. ಆದ್ರೂ ಪೂಜೆ ಮಾಡಿಸ್ಬೇಕಲ್ವಾ, ಅದಕ್ಕೆ ಎಲ್ಲ ಸಾಮಾನ್ ತಗೊಂಡು ನಾವು ಈಗ ಅಮ್ಮನ ದರ್ಶನ ಮಾಡಕ್ ಹೊರಟ್ವಿ. ದೇವಸ್ಥಾನದ ಹಿಂದೆ ಸುತ್ತಲೂ ನೀರಿದೆ, ನೋಡಕ್ಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಕೆಲವೊಬ್ರು ತಲೆ ಕೂದಲು ಮುಡಿ ಕೊಟ್ಟು ಅಲ್ಲಿ ಸ್ನಾನ ಮಾಡಿ ದರ್ಶನಕ್ಕೆ ಬರ್ತಾರೆ. ನಮ್ಮನೇಲಿ ಮೊದ್ಲು ಗಂಡು ಮಗು ಹುಟ್ಟಿದ್ರೆ ಇಲ್ಲಿ ಬಂದು ಮುಡಿ ಕೊಟ್ಟು ನಾನ್ ವೆಜ್ ಅಡ್ಗೆ ಮಾಡಿ ದಾಸಪ್ಪನ ಹತ್ರ ಪೂಜೆ ಮಾಡಿಸ್ತೀವಿ. ನನ್ ಮಗ ಹುಟ್ಟಿದಾಗ್ಲೂ ನಾವು ಅದೇ ರೀತಿ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ. ಈ ಜಾತ್ರೆ ಯಾವಾಗ್ಲೂ ಶ್ರಾವಣ ಕಳೆದ್ಮೇಲೆ ಬರೋ ಹುಣ್ಣಿಮೆ ಟೈಮಲ್ಲಿ ಹಿಂದೆ ಮುಂದೆ ಯಾವ್ದಾದ್ರು ಒಂದ್ ಶನಿವಾರ ಬರುತ್ತೆ ಫ್ರೆಂಡ್ಸ್. ಅಂದ್ರೆ ಗೌರಿ ಹಬ್ಬ ಕಳೆದ 15 ದಿನದೊಳಗೆ ಶನಿವಾರ ಕೂಡಿಸ್ಕೊಂಡು ಈ ಜಾತ್ರೆ ಬರುತ್ತೆ. ಇಲ್ಲಿ ದೇವಮ್ಮ ಅಂದ್ರೆ ಲಕ್ಷ್ಮೀ ದೇವಮ್ಮ ಮತ್ತೆ ಮೂಡಲಗಿರಿ ಅಪ್ಪನ ಪೂಜೆ ಮಾಡ್ತಾರೆ. ನಮ್ಮ ಮನೆ ದೇವರು ಕೂಡ ಮೂಡಲಗಿರಿ ಅಪ್ಪನೇ ಆಗಿದೆ ಫ್ರೆಂಡ್ಸ್. ಶ್ರಾವಣ ಮಾಸದಲ್ಲಿ ಯಾರೆಲ್ಲ ಶ್ರಾವಣ ಮಾಡಿ ತಿರುಪತಿ ತಿಮ್ಮಪ್ಪನಿಗೆ ಮುಡುಪೆತ್ತಿಟ್ಟಿರ್ತಾರೋ, ಹಾಗೆ ದಾಸಮ್ಮನ ದಿನದಲ್ಲಿ ಯಾರೆಲ್ಲ ಕೈಗೆ ದಾಸನ ಬಿಡಿಸ್ಕೊಂಡಿರ್ತಾರೋ ಅಂತವ್ರು ಮನೆಗೆ ಹೋಗಿ, ಇಲ್ಲಾಂದ್ರೆ ಒಂದ್ 5 ಮನೆಗಾದ್ರೂ ಹೋಗಿ ಭಿಕ್ಷಾಟನೆ ಮಾಡಿ ಅಲ್ಲೂ ಕೂಡ ಮುಡ್ಪನ್ ಇಸ್ಕೊಂಡ್ ಬಂದಿರ್ತಾರೆ. ಅವರೆಲ್ಲ ಇಲ್ಲಿಗೆ ಬಂದು ಅವ್ರ ಹತ್ರ ಇರೋ ಶಂಕು, ಜಾಗಟೆ ಹಾಗೂ ಅವ್ರ ಹತ್ರ ಇರೋ ದೇವ್ರನ್ನೆಲ್ಲ ಇಲ್ಲಿಗೆ ತಂದು ಪುಣ್ಯಾರಾಧನೆ ಮಾಡಿಸಿ ಇಲ್ಲಿ ಪೂಜೆ ಮಾಡ್ತಿರೋ ದಾಸಪ್ಪನಿಗೆ ಕೊಡ್ತಾರೆ ಫ್ರೆಂಡ್ಸ್. ಇಲ್ಲಿರೋ ದಾಸಪ್ಪನವರು ಅವರೆಲ್ಲ ಕೊಟ್ಟಂತ ಮುಡುಪನ್ನೆಲ್ಲ ತಗೊಂಡು ಹೋಗಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ನಡೆಯೋ ಬೆಳಗಿನ ಜಾವದ ಹೋಮದಲ್ಲಿ ಅದನ್ನೆಲ್ಲ ಹಾಕ್ತಾರೆ. ಇದರಿಂದ ಮುಡುಪು ಕೊಟ್ಟ ಎಲ್ಲಾ ಜನರಿಗೂ ಆ ಹೋಮದ ಫಲ ಸಿಗುತ್ತೆ. ತಿರುಪತಿ ತಿಮ್ಮಪ್ಪನ ಸಂಪೂರ್ಣ ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ. ಈ ಜಾತ್ರೆ ದಿನ ದ್ಯಾವಮ್ಮನ ದರ್ಶನ ಮಾಡಿದ್ರೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದಷ್ಟೇ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲೇ ಬಿಸಿ ಬಿಸಿ ಜಿಲೇಬಿ ಮಾಡ್ತಾ ಇದ್ರು ಫ್ರೆಂಡ್ಸ್. ಜಿಲೇಬಿ ಮತ್ತೆ ಜಾತ್ರೆ ಪುರಿಕಾರ ತಗೊಂಡು ಅಲ್ಲಿಂದ ಹೊರಟ್ವಿ. ಜಾತ್ರೆಲಿ ಬಳೆ, ಸರ, ಪರ್ಸ್, ಪಿಂಗಾಣಿ ವಸ್ತುಗಳು ಹಿಂಗೆ ತುಂಬಾ ಮಾರ್ತಾ ಇದ್ರು. ಅದನ್ನೆಲ್ಲ ಒಂದ್ ರೌಂಡ್ ನೋಡ್ಕೊಂಡು ಹೊರಟ್ವಿ. ಅಲ್ಲೇ ಮಕ್ಳು ಆಟಾಡೋಕ್ಕೆ ಚಿಕ್ಕದಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಮಾಡಿದ್ರು. ಅದನ್ನೆಲ್ಲ ನೋಡ್ಕೊಂಡು ಅಲ್ಲೇ ಕಬ್ಬಿನ ಹಾಲು ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ ಫ್ರೆಂಡ್ಸ್.
ನಾನ್ ವೆಜ್ ಮಾಡೋರ್ಗೆ ಚಿಕನ್ನು ಮತ್ತೆ ಮಟನ್ನು ಅಲ್ಲೇ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಮಾರ್ತಾ ಇರ್ತಾರೆ. ಬೇಕಾದ್ರೆ ಮಾಡ್ಬೇಕು ಅಂತಿದ್ದವ್ರು ಅಲ್ಲೇ ತಗೋಬಹುದು. ದರ್ಶನ ಎಲ್ಲ ಮುಗಿಯೋ ಅಷ್ಟರಲ್ಲಿ ಮಧ್ಯಾಹ್ನ ಲೇಟ್ ಆಗಿತ್ತು. ಅದಕ್ಕೆ ಅಲ್ಲೇ ಉದಯಪುರಕ್ಕೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲ್ ಕಡೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಇವಾಗ. ಅಣ್ಣ ತಂಗಿ ಇಬ್ರು ಡಿಸ್ಕಸ್ ಮಾಡ್ಕೊಂಡು ಏನೋ ಸೀರಿಯಸ್ ಆಗಿ ಗೇಮ್ ಆಡ್ತಿದ್ದಾರೆ. ನಮ್ಮ ಮನೆಯವ್ರ ಫ್ರೆಂಡ್ ಸಿಕ್ಕಿದ್ರು. ಅದಕ್ಕೆ ನನ್ನ ಮಗಳು, ಅಪ್ಪ ನಿಂಗೆ ಎಲ್ಲೋದ್ರು ಫ್ರೆಂಡ್ ಸಿಗ್ತಾರಲ್ಲಪ್ಪ ಅಂತ ಅವ್ರ ಅಪ್ಪನ ಕೇಳ್ತಿದ್ದಾಳೆ. ನಿಮ್ಮ ಫ್ರೆಂಡ್ ಎಲ್ಲರೂ ನಿಮಗೆ ಊಟಕ್ಕೆ ಮಟನ್ ಮತ್ತೆ ಚಿಕನ್ ದಮ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಜೊತೆಗೆ ಮಟನ್ ಚಾಪ್ಸು, ಎಗ್ ಬೋಟಿ ಫ್ರೈ ಹಾಗೆ ಚಿಕನ್ ಲಾಲಿಪಾಪ್ನ ಆರ್ಡರ್ ಮಾಡಿದ್ವಿ. ನಾವು ಆರ್ಡರ್ ಮಾಡಿದ ಎಲ್ಲ ಫುಡ್ಡು ಟೇಸ್ಟ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅಣ್ಣ ಆಯ್ತು ಆಯ್ತು ಹೋಗಿ ಬೇಡ. ಚೆನ್ನಾಯ್ತಾ? ಈ ಹೋಟೆಲಲ್ಲಿ ಕನ್ನಡದ ಬಗ್ಗೆ ಕೆಲವೊಂದು ವರ್ಡ್ಸ್ನ ಫ್ರೇಮ್ ಮಾಡಿ ಹಾಕಿದ್ರು. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಅಪ್ಪು ಸರ್ದು ಫೋಟೋ ನೋಡಿ ತುಂಬಾನೇ ಖುಷಿ ಆಯಿತು. ಅದರಲ್ಲಿ ಕನ್ನಡದ ಬಗ್ಗೆ ಬರೆದಿರೋ ಒಂದು ವರ್ಡ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಕನ್ನಡನ ಉಳಿಸೋದು ಬೆಳೆಸೋದು ಆಮೇಲೆ ಕನ್ನಡ ಬಳಸಿ ಇನ್ಮೇಲೆ ಅಂತ ಇತ್ತು. ಈ ವರ್ಡ್ ನಿಜ ಅರ್ಥಗರ್ಭಿತವಾಗಿದೆ ಅಂತ ನನ್ಗನ್ನಿಸ್ತು ಫ್ರೆಂಡ್ಸ್. ಊಟ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲೇ ಇರೋ ಬೀಡ ಅಂಗಡಿಲಿ ಬೀಡ ತಗೊಂಡು ತಿನ್ಕೊಂಡು ಚನ್ನರಾಯಪಟ್ಟಣದ ಕಡೆ ಹೊರಟ್ವಿ ಫ್ರೆಂಡ್ಸ್. ನನ್ನ ಮಗಳು ಅಪ್ಪನ ಜೊತೆ ಹೋಗಲ್ಲ, ನಿನ್ನ ಜೊತೆ ಬರ್ತೀನಿ ಅಂತ ಹಠ ಮಾಡ್ತಿದ್ದಾಳೆ. ನಾನು ನನ್ನ ಮಗ ಹೋಗೋದು ನೋಡಿ ನಾನು ಮಿಸ್ ಆಗ್ಬಿಟ್ನಲ್ಲ ಅಮ್ಮನ ಜೊತೆ ಹೋಗೋಕ್ಕೆ ಅಂತ ಹಠ ಮಾಡ್ತಿದ್ದಾಳೆ. ಕೊನೆಗೂ ಅಣ್ಣನ ಅವ್ರ ಅಪ್ಪನ ಜೊತೆ ಕಳಿಸಿ ನನ್ನ ಜೊತೆನೇ ಬಂದ್ಲು. ನೋಡಿ ಸಂಜೆ ಆದ್ರೂ ಇನ್ನು ಎಷ್ಟು ಜನ ಇದ್ದಾರೆ, ಎಷ್ಟು ವೆಹಿಕಲ್ಸ್ ಇದೆ ಜಾತ್ರೆಗೆ ಹೋಗೋಕ್ಕೆ ಅಂತ. ಸೊ ಇದಾಗಿತ್ತು ಇವತ್ತಿನ ಕತ್ರಿಘಟ್ಟ ಜಾತ್ರೆಯ ಚಿಕ್ಕದಾದ ವ್ಲಾಗ್. ದಯವಿಟ್ಟು ಎಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಧನ್ಯವಾದಗಳು.